ಸ್ವಂತಿಕೆ ಇಲ್ಲದ ಪಾಕ್ ಬುದ್ಧಿ ಮತ್ತೊಮ್ಮೆ ಪ್ರದರ್ಶನ. ಸಿಸಿಎಸ್ ಸಭೆ, ಸೇನೆಗೆ ಸ್ವಾತಂತ್ರ್ಯದ ಭರವಸೆ, ವಾಯುನೆಲೆಗೆ ಭೇಟಿ, ಕಾಪಿ ಕಾಪಿ ಕಾಪಿ. ಮೋದಿ ನಡೆಯನ್ನ ದಿಟ್ಟೋ ಪಾಕ್ ಪ್ರಧಾನಿ ಅನುಸರಿಸ್ತಾ ಇರುವಂತಹ ವಿಚಾರ. ಈಗ ಉಗ್ರ ಪೋಷಕ ದೇಶ ಟೆರರ್ ಸ್ಟೇಟ್ ಪಾಕಿಸ್ತಾನದಿಂದ ಶಾಂತಿ ಮಂತ್ರ ಅಂತೆ. ಇದಕ್ಕಿಂತ ಕಾಮಿಡಿ ಇನ್ನೇನಿದೆ? ಇವ್ರು ವಿಕ್ಟಿಮ್ ಕಾರ್ಡ್ ಅಂತ ಪ್ಲೇ ಮಾಡ್ತಾರೆ, ಬಟ್ ಕೇಳಿಸ್ಕೊಳ್ಳೋರು ಬೇಕಲ್ವಾ, ಕೇಳಿಸ್ಕೊಳ್ಳೋ ಕಿವಿಗಳು ಬೇಕಲ್ಲ. ಇವ್ರದ್ದು ಪ್ರಖ್ಯಾತಿ ಕುಖ್ಯಾತಿ ಎಲ್ಲವನ್ನ ಇಡೀ ಜಗತ್ತು ನೋಡ್ಬಿಟ್ಟಿದೆ. ಒಬ್ಬರು ಇವ್ರ ಜೊತೆಗೆ ನಿಂತ್ಕೊಳ್ಳಿ. ಇವ್ರದ್ದು ಓಕೆ, ಈಗ ಬಂತು ನೋಡಿ, ನಾವು ಡೀಟೇಲ್ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀವಿ. ಒಂದು ಕಡೆಗೆ ನಮ್ಮ ನರೇಂದ್ರ ಮೋದಿ ಅವರು ದಿಢೀರಂತ ಆದಂಪುರ ಬೇಸ್ಗೆ ಹೋಗ್ತಾರೆ. ಅಲ್ಲಿ ಏನಕ್ಕೆ ಹೋಗ್ತಾರೆ ಅಂದರೆ, ಇದೇ ಪಾಕಿಸ್ತಾನದವ್ರು ಕೊಚ್ಕೊಳ್ತಾ ಇದ್ರಲ್ಲ, ನಾವು ಫುಲ್ ನಾಶ ಮಾಡಿಬಿಟ್ಟಿದ್ದೀವಿ S-400ನ, ಆಮೇಲೆ ಅಲ್ಲಿರೋ MiG-21 ಎಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ, ಅಲ್ಲಿರೋ ಯೋಧರನ್ನೆಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಂತ. ಏನೂ ಆಗೇ ಇಲ್ಲ ಅಂತ ಫ್ಯಾಕ್ಟ್ ಚೆಕನ್ನು ನರೇಂದ್ರ ಮೋದಿ ಅವರು ಬಂದು ಮಾಡಿ ತೋರಿಸಿದ್ರು. ಇದಾದ ತಕ್ಷಣ ನೆಕ್ಸ್ಟ್ ಡೇ ಇವರು ಏರ್ ಬೇಸಿಗೆ ತಾನೇ ಹೋಗಬೇಕು. ಇವ್ರು ಹೋಗಿದ್ದು ಎಲ್ಲಿಗೆ? ಯಾವುದೋ ಒಂದು ಗ್ರೌಂಡಿಗೆ. ನಮ್ಮವರು ರನ್ವೇನಲ್ಲೆಲ್ಲ ಹೋಗಬೇಕಾದ್ರೆ ಹೆಂಗೆ ಕಾಣಿಸುತ್ತೆ ರನ್ವೇ ಎಲ್ಲ ಹಿಂಭಾಗದಲ್ಲಿ? ಇವ್ರದ್ದು ರನ್ವೇನೂ ಕಾಣಿಸ್ಲಿಲ್ಲ. ಆ ಕಡೆಗೆ ಯಾವುದೇ ಫೈಟರ್ ಜೆಟ್ಗಳು ಕಾಣಿಸ್ಲಿಲ್ಲ, ಮಿಸೈಲ್ಗಳು ಕಾಣಿಸ್ಲಿಲ್ಲ. ಒಂದಷ್ಟು ಜನ ಯೂನಿಫಾರ್ಮಲ್ಲಿ ಇದ್ದರು, ಆ ಯೂನಿಫಾರ್ಮು ನೆಟ್ಟಿಗಿರಲಿಲ್ಲ. ಆಮೇಲೆ ನೆಕ್ಸ್ಟ್ ನಾವು CCS ಮೀಟಿಂಗನ್ನು ಕರೆದ್ವಿ, ಅಂದರೆ ನಮ್ಮ ದೇಶದ ಭದ್ರತೆಯ ದೃಷ್ಟಿಯಲ್ಲಿ ಎಲ್ಲರನ್ನೂ ಕರೆದ್ವಿ. ನೆಕ್ಸ್ಟ್ ಡೇ ತಗೊಳ್ಳಿ, ಇವ್ರದ್ದು ಮೀಡಿಯಾ ಚಾನಲ್ಗಳಲ್ಲೂ ಕೂಡ CCS ಸಭೆ ನಾವು ನಡೆಸ್ತಾ ಇದ್ದೀವಿ ಅಂತ ತೋರಿಸೋದು. ನಾವು ರೈಟ್ ಲೆಗ್ಗಲ್ಲಿ ಮೂವ್ ಮಾಡಿದ್ರೆ ಇವರು ರೈಟ್ ಲೆಗ್ಗಲ್ಲಿ ಮೂವ್ ಮಾಡ್ತೀನಿ ಅಂತ ಹೋಗೋದು. ಒಟ್ಟಿನಲ್ಲಿ ಎವ್ರಿ ಮಾಸ್ಟರ್ ಪೀಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಚೀಪ್ ಕಾಪಿ ಅಂತಾರಲ್ಲ, ಹಾಗೆ ಭಾರತ ಮಾಸ್ಟರ್ ಪೀಸ್ ಆದರೆ ಚೀಪ್ ಕಾಪಿ, ಫಸ್ಟ್ ಕಾಪಿ ಯಾವ್ದು ಕೇಳಿದರೆ ಪಾಕಿಸ್ತಾನ. ಅಲ್ಲಿನ ಪ್ರಧಾನಿದು ಬುದ್ಧಿಮತ್ತೆ ಬಗ್ಗೆ ನಾವು ಮೊನ್ನೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಯಾವುದು, ಲಾಂಗ್ ರೇಂಜ್ ಮಿಸೈಲ್ ಯಾವುದು ಅನ್ನೋ ವ್ಯತ್ಯಾಸ ಗೊತ್ತಿಲ್ಲ. ಇನ್ನು ಅಂಥವರಿಂದ ಏನನ್ನು ನಿರೀಕ್ಷೆ ಮಾಡೋದಕ್ಕಾಗತ್ತೆ? ನೀವು ಏನನ್ನೂ ಅಲ್ಲ, ಇದೇ ಮೂರ್ಖತನವನ್ನು ನಿರೀಕ್ಷೆ ಮಾಡೋದಕ್ಕಾಗತ್ತೆ. ಮೂರ್ಖ ಶಿಖಾಮಣಿಗಳದ್ದು ಶಾಂತಿ ನಿಯೋಗ ಅಂತೆ. ಹೋಗ್ಬಿಟ್ಟು ಏನು ಹೇಳ್ತಾರೆ, ನಾವು ಮಸೀದಿಯಲ್ಲಿ ಕೇವಲ ಶಾಂತಿ ಮಂತ್ರವನ್ನು ಪಠಿಸ್ತಾ ಇದ್ವಿ, ಆಗ ಯಾರೋ ಬಂದು ಬಾಂಬ್ಗಳನ್ನು ಹಾಕಿದ್ರು ಅಂತೆಲ್ಲ ಹೇಳ್ತಾರ? ಅಥವಾ ಮಸೂದ್ ಅಜರ್ ಅವನ ಫ್ಯಾಮಿಲಿ ಸತ್ತಿಲ್ಲ, ಅವನಿಗೆ ಶೆಲ್ಟರ್ ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾರ? ಏನಂತ ಹೇಳ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಆಮೇಲೆ ಈ ಬಿಲ್ವಾಲ್ ಭುಟ್ಟೋ ನೇತೃತ್ವದಲ್ಲಿ ಅಂದಾಗಲೇ ನೀವು ಅಂದ್ಕೊಳ್ಬೋದು ಅದೊಂದು ಫ್ಲಾಪ್ ಶೋ ಅಂತ. ಇವನ ತಾಯಿಯನ್ನೇ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಇವನ ತಾಯಿಯನ್ನು ಸೂಸೈಡ್ ಬಾಂಬರ್ಸ್ ಮುಗಿಸಾಕಿದ್ರು. ಯಾರಾದರೂ ಏನಾದರೂ ಕೇಳಿದ್ರೆ ಇವನು ಹೆಂಗೆ ಉತ್ತರ ಕೊಡ್ತಾನೆ ಅನ್ನೋದು ನನಗೆ ಭಾಳ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಒಂದು ಸ್ವಂತ ಐಡೆಂಟಿಟಿನೇ ಇಲ್ಲದ ರಾಷ್ಟ್ರ ಪಾಕಿಸ್ತಾನ, ಅವ್ರ ಕಡೆಯಿಂದ ಶಾಂತಿ ನಿಯೋಗ ಅಂತೆ. ಇದಕ್ಕಿಂತ ಕಾಮಿಡಿ ಏನಿದೆ ಅಂತ ಮೇಲಿಂದ ಮೇಲೆ ನಾವು ಕಾಮಿಡಿ ನೈಟ್ಸನ್ನು ಮಾಡೋದಕ್ಕೆ ಅರ್ಹರು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ರಲ್ಲ ಪಾಕಿಸ್ತಾನದವರು. ಏನು ಕತೆ? ಇವರು ಸೇಮ್ ಡೇಟ್ಸಲ್ಲಿ ಹೋಗ್ತಾರಂತ. ಅಟ್ಲೀಸ್ಟ್ ಇವರು ಹೋಗ್ತಾರೆ ಸರಿ, ಅಲ್ಲಿ ಯಾರು ಇವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಅಂತ, ಯಾವ್ಯಾವ ರಾಷ್ಟ್ರಗಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಸಮಯ ಎಷ್ಟು, ಬಿಲ್ವಾಲ್ ಭುಟ್ಟೋ ಬಿಟ್ಟು ಇನ್ಯಾರು ಇಂಗ್ಲೀಷ್ ಬರೋಂಥವ್ರು ಇದ್ದಾರೆ ಅಲ್ಲಿ ಅಂತ? ಮಮತಾ, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಕಾಮಿಡಿ ಶೋ ಮಾಡೋದಕ್ಕೆ ಹೊರಟಿದೆ. ನಿಜಕ್ಕೂ ಕೂಡ ಈ ಒಂದು ಬೆಳವಣಿಗೆಗಳು ಪಾಕಿಸ್ತಾನದ್ದು ನಗೆ ಪಾಟಲಿಗೆ ಈಡಾಗ್ತಾ ಇದೆ. ಪ್ರಮುಖವಾಗಿ ಭಾರತ ಯಾವುದೆಲ್ಲ ರಾಜತಾಂತ್ರಿಕ ವಿಚಾರಗಳಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ, ಅದಕ್ಕೂ ಕೂಡ ನಕಲು ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಈಗ ನೋಡಿ, ಆರಂಭದಲ್ಲಿ ಭಾರತ ಆಪರೇಷನ್ ಸಿಂಧೂರ ಅಂತ ಏನು ಹೆಸರಿಡ್ತು, ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಕೂಡ ಆಪರೇಷನ್ ಬನಿಯಾನ್ ಮರ್ಸೂಸ್ ಅನ್ನುವಂತಹ ಹೆಸರನ್ನು ಕೂಡ ಇಡ್ತು. ಅದಾದ ಬಳಿಕ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸ ಮಾಡಿದಂಥದ್ದು ಭಾರತ. ಆದರೆ ಭಾರತದ ಮೇಲೆ ಆದಂಪುರನ ವಾಯುನೆಲೆಗಳನ್ನು ಕೂಡ ಹೊಡೆದಾಕಿದ್ವಿ ಅಂತೇಳಿ ಪಾಕಿಸ್ತಾನ ಹೇಳ್ತಾ ಇತ್ತು. ಆದರೆ ಜಗತ್ತಿಗೆ ಅಲ್ಲಿ ಏನು ಕೂಡ ಆಗಿಲ್ಲ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನ ನರೇಂದ್ರ ಮೋದಿ ಅವರು ಆ ಒಂದು ಏರ್ ಬೇಸ್ಗೆ ಹೋಗಿ ಅದರ ಮುಂಭಾಗದಲ್ಲೇ ಫೋಟೋ ಅಥವಾ ಅದರ ಮುಂದೆ ನಿಂತ್ಕೊಂಡು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟರು. ಸೊ ಅದಾದ ಬಳಿಕ ಆ ಒಂದು ಪ್ರಯತ್ನವನ್ನು ಕೂಡ ಮತ್ತೆ ಪಾಕಿಸ್ತಾನ ನಕಲು ಮಾಡ್ತು. ಅಲ್ಲಿನ ಸಿಯಾಲ್ಕೋಟ್ನ ಒಂದು ವಾಯುನೆಲೆಗೆ ಹೋಗಿ ಅಲ್ಲಿಯೂ ಕೂಡ ಆ ಒಂದು ಪ್ರದೇಶದ ಮುಂದೆ ಹೋಗಿ ಅಲ್ಲಿನ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದರು. ಆದರೆ ಇದು ಕೂಡ ಮತ್ತೆ ಭಾರತದ ಆ ಒಂದು ಪ್ರಯತ್ನಕ್ಕೆ ನಕಲು ಮಾಡುವಂತಹ ಪ್ರಯತ್ನ. ಅದಾದ ಬಳಿಕ ಮತ್ತೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಕೊಡ್ತಾ ಇದ್ದಂತಹ ನೆರವು ಜಾಗತಿಕ ಮಟ್ಟದಲ್ಲಿ ಕೂಡ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತ ಒಂದಿಷ್ಟು ಸಂಸದರ ನಿಯೋಗವನ್ನು ಕೂಡ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ಕೊಡುವಂತ ಪ್ರಯತ್ನಕ್ಕೂ ಕೂಡ ಮುಂದಾಯಿತು. ಮತ್ತೆ ಇದನ್ನ ಕೂಡ ನಕಲು ಮಾಡ್ತಾ ಇದೆ. ಬಹುಶಃ ಯಾವ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಈ ಸಂದೇಶವನ್ನ ಅಥವಾ ಆ ನಿಯೋಗವನ್ನ ಕೂರಿಸ್ಕೊಂಡು ಮಾತನಾಡುವಂಥದ್ದು, ಭಾರತದ ಮೇಲೆ ಏನಾದರೂ
ಆರೋಪವನ್ನ ಮಾಡಿದ್ರೆ ಕೇಳುವಂತ ಸ್ಥಿತಿಯಲ್ಲಿ ಅಥವಾ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಬೇರೆ ರಾಷ್ಟ್ರಗಳು ಕೂಡ ಇಲ್ಲ. ಸೊ ಪಾಕಿಸ್ತಾನ ಎಂತಹ ರಾಷ್ಟ್ರ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿದೆ. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಯಾವ ರಾಷ್ಟ್ರಗಳು ಕೂಡ ಹತ್ತಿರಕ್ಕೆ ಬಿಟ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇಲ್ಲ ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿ ಪ್ರಕಾಶ್ ವಾಪಸ್ ಬಂದ.